about the Creative School for Quality and Innovative Education. करें एक बेहतर कल की शुरुआत आज से। Global Public School English Medium admissions are open. नर्सरी टू हायर क्लासेस। ईद उल अजहा को लेकर पुलिस डिपार्टमेंट की ओर से पीस मीट की गई। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसों कल्याण सीपीआई ग्राउंड में 7 जून 2025 को होने वाले ईद उल अजहा को लेकर डीवाईएसपी जेएस नामेगौडरू और सीपीआई अली साहब के नेतृत्व में पीस मीट की गई। इस पीस मीट में दोनों समुदाय के मुखंड लोगों को बुलाया गया। दोनों समुदाय के लोगों ने अपने अपने विचार व्यक्त किए। इस मौके पर पीसफुल ईद मनाने को कहा और साथ ही कुर्बानी देते समय सफाई का ख्याल रखने और सरकार के गाइडलाइंस को फॉलो करते हुए कुर्बानी दे, गाइडलाइंस का उल्लंघन ना करे। जिस तरह से बसों कल्याण में पिछले कुछ समय से दोनों समुदाय के लोग एक दूसरे के साथ हर त्योहार और ईद मनाते आ रहे हैं, उसी तरह ये ईद भी मनाए। ಈ ಹಬ್ಬದ ನಿಮಿತ್ತ ನಾವು ಇಂದು ಶಾಂತಿ ಸಭೆಯನ್ನು ಕರೆದಿದ್ದೇವೆ। ತಮಗೆಲ್ಲರಿಗೂ ಸಹಿತ ನಾನೊಬ್ಬ ಡಿವೈಎಸ್ಪಿ ಆಗಿ ಕಾನೂನನ್ನ ಹೇಳ್ತೀನಿ। ಕಾನೂನಲ್ಲಿ ನಮ್ಮ ದೇಶದಲ್ಲಿ ಕ್ರೂಯಾಲಿಟಿ ಟು ಅನಿಮಲ್ಸ್ ಆಕ್ಟ್ ಅಂದ್ರೆ ಅನಿಮಲ್ಗಳಿಗೆ ಯಾವುದೇ ರೀತಿಯ ತೊಂದರೆಗಳನ್ನ ಕೊಡಬಾರದು ಅನ್ನುವಂತ ಒಂದು ಕಾಯ್ದೆ ಇದೆ। ಕೌ ಸ್ಲಾಟರ್ ಆಕ್ಟ್, ಆಕಳಗಳನ್ನ ಅಟ್ ಎನಿ ಕಂಡೀಷನ್ ಕೊಲ್ಲಬಾರದು ಮತ್ತು ಅವನ್ನ ಕಡಿಬಾರದು ಅನ್ನುವಂತ ಒಂದು ಕಾನೂನು ಇದೆ। ಮತ್ತು ಇನ್ನೂ 2 ಕಾನೂನುಗಳು ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿದೆ। ಯಾವುದೇ ಒಂದು ಅನಿಮಲ್ ಅನ್ನ ಅಥವಾ ಒಂದು ಪ್ರಾಣಿಯನ್ನ ನಾವು ವಧೆ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ The A School where learning shapes the future admissions are open. KRK ಗಿರಿ ಸಿಲ್ಕ್ ಅಂಡ್ ಸಾರಿ 7 Heaven Golden Super Mart 50% off. ಇಲ್ಲಿ ನಮ್ಮ ಎಡಕಡೆ ಕೂತಂತ ಮಾನ್ಯ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬ್ರು ಅವರು ಸರ್ಟಿಫೈ ಮಾಡ್ತಾರೆ। ಯಾವುದೇ ಒಂದು ಆಗ್ಬೇಕಾಗಿತ್ತು ಅಂತಂದ್ರೆ ವಧೆ ಆಗ್ಬೇಕಾಗಿತ್ತು ಅಂತಂದ್ರೆ ಮಾನ್ಯ ಎಡಿ ಸಾಹೇಬ್ರು ಹೇಳ್ಬೇಕು ಏನು ಅಂತಂದ್ರೆ ಇದು ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ, ಇದಕ್ಕೆ ಸ್ವಲ್ಪ ವಯಸ್ಸಾಗಿದೆ ಮತ್ತೆ ಎಲ್ಲ ನೋಡ್ಕೊಂಡು ಸರ್ಟಿಫೈ ಮಾಡಿ ಆಮೇಲೆ ಅವರು ದಿಸ್ ಇಸ್ ಫಿಟ್ ಫಾರ್ ಸ್ಲಾಟರ್ ಅಂತ ಅವ್ರು ಪರ್ಮಿಷನ್ ಕೊಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ। ಕೊಟ್ಟಂತ ದನಗಳನ್ನು ಮಾತ್ರ ನಮಗೆ ವಧೆ ಮಾಡ್ಲಿಕ್ಕೆ ಬರುತ್ತೆ, ಅದನ್ನು ತೆಗೆದುಕೊಂಡು ನೆಕ್ಸ್ಟ್ ನಾವು ತಿನ್ಬಹುದು। ಇದು ಕಾನೂನು। ಮತ್ತೆ ಎಟ್ ಎನಿ ಕಂಡೀಷನ್ ಕೌ ಸ್ಲಾಟರ್ ಅಂದ್ರೆ ಆಕಳಗಳನ್ನ ವಧೆ ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲಿ ಪರ್ಮಿಷನ್ನೇ ಇಲ್ಲ। ಸೊ ಇದರಲ್ಲಿ ಏನಾಗತ್ತೆ ಅಂತಂದ್ರೆ ತಾವು ಎಲ್ಲಿ ಸ್ಲಾಟರ್ ಹೌಸ್ ಇದೆ, ಸ್ಲಾಟರ್ ಹೌಸ್ ಎಲ್ಲೆಲ್ಲಿ ಇರ್ತದೆ ಅಲ್ಲಿ ದಯವಿಟ್ಟು ನನ್ನೆಲ್ಲ ಮುಸ್ಲಿಂ ಬಾಂಧವರಿಗೆ AIM Public School Kannada and English Medium Play School Nursery LKG and UKG admissions are open. Vedika's Happy Learning Kids School Playgroup Nursery LKG and UKG admissions are open. ಕೇಳ್ಕೊಳ್ಳೋದು ಏನಂತಂದ್ರೆ ಇದು ಸ್ಯಾಕ್ರಿಫೈಸ್ ಹಬ್ಬ ಆಗಿದ್ದರಿಂದ ಪ್ರಾಣಿಗಳ ಅನ್ನ ತಾವು ಇದು ಮಾಡಿಕೊಂಡು ವಧೆಯನ್ನು ಮಾಡಿ ಅವುಗಳನ್ನ ನೀವು ಎಲ್ಲ ಅವತ್ತು ಹಬ್ಬಗಳಲ್ಲಿ ಮಾಡ್ಲಿಕ್ಕೆ ನೀವು ಮಾಡ್ತಾ ಇರ್ತೀರಲ್ಲ, ಮಾಡಬೇಕಾಗಿತ್ತು ಅಂತಂದ್ರೆ ಸ್ಲಾಟರ್ ಹೌಸ್ ನಲ್ಲಿ ಒಳ್ಳೆಯ ರೀತಿಯಲ್ಲಿ ಕವರ್ ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕ ಘಟನೆ ಆಗದಂತೆ ಮತ್ತೆ ಯಾವುದೇ ಮಾಂಸ ಅಥವಾ ರಕ್ತ ಹರಿದು ರೋಡ್ ಅಥವಾ ಚರಂಡಿಯಲ್ಲಿ ಬರದಂತೆ ಅದನ್ನೆಲ್ಲವನ್ನು ಸರಿಯಾಗಿ ಕಲೆಕ್ಟ್ ಮಾಡಿ ಡಿಸ್ಪೋಸ್ ಮಾಡೋದು ಸಹಿತ ಬಹಳ ಇಂಪಾರ್ಟೆಂಟ್। ಜನರಿಗೆ ಯಾವುದೂ ಸಹಿತ ಭಯ ಅನಿಸ್ಬಾರ್ದು। ಯಾರಿಗೆ ಆಗ್ಲಿ ನಮ್ದು ಸ್ವಲ್ಪ ಎಲ್ಲ ಚುಚ್ಚಿ ಒಂದ್ ಸ್ವಲ್ಪ ರಕ್ತ ಬತ್ತು ಅಂತಂದ್ರೆ ಬಹಳ ಬೇಜಾರು ಅನ್ಸತ್ತೆ। ಅದಕ್ಕಾಗಿ ಅದರಲ್ಲಿ ರಕ್ತ ನೋಡಿದ್ರಂತೂ ಇನ್ನೂ ಭಯ ಬರುತ್ತೆ। ಮತ್ತೆ ಎಲ್ಲಾದ್ರೂ ಸಹಿತ ಈಗ ಯಾವುದೇ ಅನಿಮಲ್ಸ್ ಅನ್ನ ಕೊಲೆ ಅಂದ್ರೆ ಕೊಲೆ ಅಂತ ಅನ್ನೋದಕ್ಕಿಂತ ವಧೆ ಮಾಡೋ ಹೊತ್ನಾಗ ಅದನ್ನ ಕಟ್ ಮಾಡೋ ಹೊತ್ನಾಗ ರಕ್ತ ಬರೋದನ್ನ ನೋಡಿದ್ರೆ ಬೇರೆ ಜನರಿಗೆ ಭಯ ಅನ್ಸುತ್ತೆ। ಅದಕ್ಕಾಗಿ ದಯವಿಟ್ಟು ನಿಮ್ದು ಎಲ್ಲಿ ಸ್ಲಾಟರ್ ಹೌಸ್ ಮಾಡಿರ್ತೀರಿ ಸ್ಲಾಟರ್ ಹೌಸ್ ನಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಂಡು ಸ್ಲಾಟ್ ಮಾಡ್ರಿ। ಅದ್ರ ಜೊತೆಗೆ ಅದು ಏನು ಎಕ್ಸ್ಕ್ರೀಟ ಇರ್ತದೆ ಎಕ್ಸ್ಕ್ರೀಟವನ್ನ ಸರಿಯಾಗಿ ಮುನ್ಸಿಪಾಲಿಟಿ ಅದಕ್ಕೆ ನಾನು ಕರೆದೆ, ಎಲ್ಲಿ ಅವರು ಒಂದು ಅನುಕೂಲ ಮಾಡಿಕೊಡ್ತಾರೆ ಅಲ್ಲಿ ಹಾಕ್ರಿ। ಮುನ್ಸಿಪಾಲಿಟಿ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಅದನ್ನ ಎಲ್ಲಿ ಡಿಸ್ಪೋಸ್ ಮಾಡ್ಬೇಕು ಅಲ್ಲಿ ಡಿಸ್ಪೋಸ್ ಮಾಡಿ। ಯಾಕೆ ಹೇಳ್ತೀನಿ ಅಂತಂದ್ರೆ ಅದು ಎಲ್ಲೇ ಒಗೆದಿರ್ತೀರಿ, ಒಗೆದಂತದನ್ನ ನಾಯಿಗಳಿಗೆ ಹಂದಿಗಳಿಗೆ ಅವಕ್ಕೆ ಇವಕ್ಕೆ ಅದು ಇಷ್ಟ, ಅವು ಏನ್ ಮಾಡ್ತವೆ ಅಂತ ತಗೊಂಡು ಬಂದು ಎಲ್ಲೇ ತಗೊಂಡು ಚಕ್ಕೊಂಡು The I School, an intelligent franchise play school by IIM Aluminum with 975 branches. Admissions open for playgroup, nursery, LKG, UKG. Allam Prabhu Paramedic Paramedical and BCA College admissions are ಬಂದು ಎಲ್ಲೇ ಒಂದು ಧಾರ್ಮಿಕ ಸ್ಥಳದಲ್ಲಿ ಅಥವಾ ಎಲ್ಲೇ ಏನಾದ್ರೂ ಎಲ್ಲ ಹಾಕಿದ್ರು ಅಂತಂದ್ರೆ ಅದು ಮತ್ತೆ ಬೇರೆ ವಿಚಾರ ಆಗ್ತದೆ। ಅದಕ್ಕಾಗಿ ವಿಷಯಕ್ಕೆ ಸಮಸ್ಯೆಗಳನ್ನು ಮಾಡಿ ಕೊಡಬಾರ್ದಾಗಿತ್ತು ಅಂತಂದ್ರೆ ತಾವೇನ್ ಎಕ್ಸ್ಕ್ರೀಟವನ್ನು ಎಲ್ಲಿ ಒಗಿತೀರಲ್ಲ ಆ ಒಗಿದ ಜಾಗವನ್ನು ಮುನ್ಸಿಪಾಲಿಟಿ ಎಲ್ಲಿ ಮಾಡ್ತಾರೆ ದಯವಿಟ್ಟು ಅಲ್ಲಿ ಹಾಕ್ರಿ। ಅಲ್ಲಿ ಹಾಕಿದ್ದನ್ನ ಅವ್ರು ತೆಗೆದುಕೊಂಡು ಬೇಗನೆ ಡಿಸ್ಪೋಸ್ ಮಾಡಿಕೊಂಡು ಯಾವುದೇ ರೀತಿಯ
ತೊಂದರೆಗಳಿಗೆ ಅವಕಾಶವನ್ನ ಕೊಡಬಾರದು. ಒಂದು. ಎರಡನೇದು, ನನ್ನ ಮುಸ್ಲಿಂ ಬಾಂಧವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ತಾವು ಏನು ಒಂದು ಬಕ್ರೀದ್ ಸಲಾಗಿ ಏನೋ ತಗೊಂಡ್ ಬಂದಿರ್ತೀರಿ ಪ್ರಾಣಿಯನ್ನ, ಅದನ್ನ ಮನೆಯ ಮುಂದೆ ಕಟ್ಕೊಂಡ್ಬಿಟ್ಟಿರ್ತೀರಿ. ದಯವಿಟ್ಟು ಜನರಿಗೆ ಕೆಲವೊಂದು ಸಂಘಟನೆಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ನೋಡ್ಕೊಂಡು ಅದನ್ನೇ ಒಂದು ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಕೂಡಲೇ ಅದನ್ನೇ ಒಂದು ದೊಡ್ಡ ವಿಷಯ ಆಗ್ತದೆ. ದಯವಿಟ್ಟು ಈ ರೀತಿಯ ಆಸ್ಪದಗಳಿಗೆ ಯಾವುದೇ ಅವಕಾಶ ಬೇಡ. ದಯವಿಟ್ಟು ಹಬ್ಬ ಬಹಳ ವಿಜೃಂಭಣೆಯಿಂದ ಆಗ್ಬೇಕು, ಖುಷಿಯಿಂದ ಆಗ್ಬೇಕು, ಸ್ಯಾಕ್ರಿಫೈಸ್ ನಲ್ಲಿ ರೀತಿಯಲ್ಲಿ ಆಗ್ಬೇಕು. ಆ ರೀತಿಯಲ್ಲಿ ತಾವು ಈ ರೀತಿಯ ಗಮನಗಳನ್ನ ನೋಡ್ಕೋಬೇಕು ಅಂತ ನಾನು ಈ ಮುಖಾಂತರ ತಮಗೆ ಕೇಳ್ಕೊಂತೀನಿ. ಅದರ ಜೊತೆಗೆ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಈಗ ಏನಾಗ್ತಾ ಇದೆ ಅಂತಂದ್ರೆ, ಎಲ್ಲೋ ಏನೋ ಆಗ್ತದೆ, ಇಮಿಡಿಯೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪಟ್ನ ಬಂತಿಲ್ಲ ಅದು ಶೇರ್ ಮಾಡ್ತಾರೆ. ಯಾರೋ ಆ ರೀತಿಯ ಅನಧಿಕೃತವಾದಂತ ಸಂದೇಶಗಳನ್ನ ಶೇರ್ ಮಾಡಿದ್ರಿ ಅಂತಂದ್ರೆ, ಅದು ಎಲ್ಲಾದ್ರೂ ಅದರಿಂದ ಸಮಸ್ಯೆಗಳು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಸಂಬಂಧಪಟ್ಟವ್ರ ಮೇಲೆ ನಾವು ಕೇಸ್ ಮಾಡ್ತೇವೆ. ಅದಕ್ಕಾಗಿ ಯಾವುದೇ ಅಸಂಬಂಧ, ಯಾವುದೇ ಗೊತ್ತಿರ್ಲಾರ್ದು, ಖಚಿತ ಇರ್ಲಾರ್ದಂತ ಮಾಹಿತಿಯನ್ನ ತಾವೇನಾದ್ರೂ ತೆಗೆದುಕೊಂಡು ಮೀಡಿಯಾದಲ್ಲಿ ಬಿಟ್ರಿ ಅಂತಂದ್ರೆ ಅದನ್ನ ಖಂಡಿತವಾಗ್ಲೂ ನಾವು ಬಹಳ ಸೀರಿಯಸ್ ಆಗಿ ತಗೊಂಡು ಅವ್ರ ಮೇಲೆ ಖಂಡಿತವಾಗಿ ಆಕ್ಷನ್ ತಗೋತೇವೆ, ಕೇಸ್ ಮಾಡ್ತೇವೆ, ಅವ್ನು ಜೈಲಿಗೆ ಹಾಕೋದಂದ್ರೆ ಗ್ಯಾರಂಟಿ. ಅದಕ್ಕಾಗಿ ಸುಳ್ಳು ಮಾಹಿತಿಗಳನ್ನ ಮತ್ತೆ ಇಲ್ಲ ಸಲ್ಲದ ಮಾಹಿತಿಗಳನ್ನ ಯಾರೂ ಸಹಿತ ಸೋಷಿಯಲ್ ಮೀಡಿಯಾದಲ್ಲಿ ಬಿಡತಕ್ಕದಲ್ಲ. ಹಾಗೇನಾದ್ರೂ ಬಿಟ್ರೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೇವೆ. ಅದರ ಜೊತೆಗೆ ಇನ್ನೊಂದು, ಏನಾದ್ರೂ ಯಾರು ಸಹಿತ ನೈತಿಕ ಪೊಲೀಸ್ಗಿರಿ ಮಾಡುವಂತಿಲ್ಲ. ಯಾರಿಗಾದ್ರೂ ನಿಮಗೆ ಏನಾದ್ರೂ ಸಮಸ್ಯೆಗಳು ಇದ್ದಿತ್ತು ಅಂತಂದ್ರೆ ಅದಕ್ಕಾಗಿನೇ ಸರ್ಕಾರ ನಮಗೆ ಬಟ್ಟೆ ಕೊಟ್ಟು, ನಮಗೆ ಪೊಲೀಸರಂತ ಮಾಡಿ, ಸರ್ಕಾರ ನಮ್ಗೆ ಸಂಬಳ ಕೊಟ್ಟು ನಮಗೆ ನೌಕರಿಯನ್ನು ಕೊಟ್ಟಿದೆ. ಅದು ನನ್ನ ಕೆಲಸ. ನಾವು ಮಾಡ್ಲಿಕ್ಕೆ ಅರ್ಹರಿದ್ದೇವೆ, ಫಿಟ್ ಇದ್ದೇವೆ. ನಾವು ಯಾವುದೇ ರೀತಿಯ ಜಾಯಮಾನದಲ್ಲೂ ಸಹಿತ ಯಾರನ್ನೂ ಬಿಡುವುದಿಲ್ಲ. ಖಂಡಿತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೇವೆ. ಆದ್ರೆ ಯಾರಾದ್ರೂ ಬಂದು ನೈತಿಕ ಪೊಲೀಸ್ಗಿರಿ ಮಾಡ್ಲಿಕ್ಕೆ ಅಲ್ಲಿ ಇಲ್ಲೇ ಹೋಗಿ ಹಿಡಿಲಿಕ್ಕೆ ದಯವಿಟ್ಟು ತಾವು ಯಾರು ಹೋಗ್ಬೇಡ್ರಿ. ನಿಮ್ಗೆ ಏನಾದ್ರೂ ಇತ್ತು ಅಂತಂದ್ರೆ ನಮಗ್ ಹೇಳಿ, ನಾವು ಖಂಡಿತವಾಗ್ಲೂ ಕ್ರಮ ತಗೋತೇವೆ. ಹಾಗೆ ಏನಾದ್ರೂ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಬಂದು ನನ್ನನ್ನ ಕೇಳಿ, ಖಂಡಿತವಾಗ್ಲೂ ನಾನು ಆಕ್ಷನ್ ತಗೋತೀನಿ. ಆದ್ರೆ ಅದನ್ನ ಬಿಟ್ಕೊಂಡು ನೀವು ಹೋಗಿ ನೈತಿಕ ಪೊಲೀಸ್ಗಿರಿಯನ್ನ ಯಾರು ಮಾಡುವಂತದ್ದಿಲ್ಲ. ಒಟ್ಟಾರೆ ನಾಳೆಗೆ 7ನೇ ತಾರೀಕಿಗೆ ಬರುವಂತ ಹಬ್ಬದಲ್ಲಿ ಎಲ್ಲ ನನ್ನ ಮುಸ್ಲಿಂ ಸಹೋದರರಿಗೆ ಮತ್ತು ಹಿಂದಾಗಡೆ ಹಿಂದೂ ಸಹೋದರರಿಗೆ ಇದು ಬಲಿದಾನದ ಸಂಕೇತ. ದಯವಿಟ್ಟು ಹಬ್ಬದ ಮನಸ್ಸನ್ನ ತಿಳ್ಕೊಂಡು, ಹಬ್ಬದ ವಿಶಿಷ್ಟತೆ ತಿಳ್ಕೊಂಡು ತಾವೆಲ್ಲರೂ ಸೇರ್ಕೊಂಡು ಅತಿ ಒಳ್ಳೆಯ ರೀತಿಯಲ್ಲಿ ಸರಳ ಸ್ವಭಾವದಲ್ಲಿ ಎಲ್ಲರೂ ಕೂಡ್ಕೊಂಡು, ಹೇಗೆ ಬಸವನ ನಾಡಿನಲ್ಲಿ ತಾವೆಲ್ಲರೂ ಸಹಿತ ಮೊದಲು ಬರುವಂತಹ ಹಬ್ಬಗಳನ್ನ ಬಹಳ ಪ್ರೀತಿಯಿಂದ, ಉತ್ಸಾಹದಿಂದ ಹಿಂದೂ ಮುಸ್ಲಿಂ ಸಹೋದರರು ಎಲ್ಲರೂ ಸೇರಿ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದಿರಿ. ನಾವೆಲ್ಲರೂ ಅಣ್ಣ ತಮ್ಮಂದಿರೋ ರೀತಿಯಲ್ಲಿ ತಾವೆಲ್ಲರೂ ಸೇರ್ಕೊಂಡು ಹಬ್ಬಗಳನ್ನ ಮಾಡಿದಿರಿ. ಇದಕ್ಕೆ ನಾನು ಎಷ್ಟು ಶ್ಲಾಘನೆ ಮಾಡಿದ್ರು ಕಡಿಮೆ. ಯಾಕಂದ್ರೆ ಯಾವುದೇ ಹಬ್ಬ ಬರಲಿ, ಬಸವಣ್ಣನ ನಾಡಿನಲ್ಲಿ ತಾವೆಲ್ಲರೂ ಸಹಿತ ಗಣೇಶ ಹಬ್ಬ ಆಗ್ಲಿ, ಈದ್ ಮಿಲಾದ್ ಆಗ್ಲಿ, ಮೊನ್ನೆ ರಾಮನವಮಿ ಆಗ್ಲಿ, ಎಲ್ಲ ಹಬ್ಬಗಳನ್ನ ಎಲ್ಲರೂ ಸೇರ್ಕೊಂಡು ಬಹಳ ಅನೋನ್ಯವಾಗಿ ಚೆನ್ನಾಗಿ ಮಾಡಿದಿರಿ. ಇದೇ ರೀತಿ ಬಕ್ರೀದ್ ಹಬ್ಬವನ್ನು ಸಹಿತ ತಾವು ಶಾಂತ ರೀತಿಯಿಂದ, ಖುಷಿಯ ರೀತಿಯಲ್ಲಿ ಮಾಡಿಕೊಂಡು ಆಮೇಲೆ ಎಲ್ಲರೂ ಸೇರ್ಕೊಂಡು ಬಕ್ರೀದ್ ಹಬ್ಬದಲ್ಲಿ ಮಧ್ಯಾಹ್ನದಲ್ಲಿ ತಾವೆಲ್ಲರೂ ಸರಿಯಾಗಿ ಊಟವನ್ನ ಎಲ್ಲರೂ ಬಾಂಧವರು गले लगा के प्यार से रहो बोल के मैं बोलते। और सब लोग को, मेरा मुस्लिम भाई लोगों को, जो 7 तारीख को जो बकरीद का त्योहार है, हम आप सबको लिए, आपको और हमारा भाई बहन सबके लिए हमारी तरफ से ईद का त्योहार का शुक्रिया।